ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಕಲ್ಲೊಡೆದಿದ್ದು ನೀವೇ ಪ್ರಚೋದನೆ ಕೊಟ್ಟಿದ್ದೇನೆ. ಅವ್ರು ಹೇಳ್ತಿದ್ದಾರೆ RS ಅವ್ರು ಕಲ್ಲು ಹೊಡೆದವ್ರೆ ಅಂತ, ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ಲಿ. ಪ್ರಿಯಾಂಕಾ ಖರ್ಗೆ ಅವ್ರು ಕಲ್ಲು ಹೊಡೆದ್ರ, RS ಹೊಡೆದ್ರ, ತನಿಖೆ ಆಗಬೇಕು. ಇವರೇ ಮಾತಾಡಿ ಗೊತ್ತಿದ್ದಾನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮಾನ್ಯ ಅಧ್ಯಕ್ಷರೇ, ರಜಾಕರ್ ಹೊಡೆದಿದ್ದಾರೆ, ನಾವು ಹೊಡೆದಿಲ್ಲ. ಕೂತ್ಕೊಳ್ಳಿ, ರಜಾಕರ್ ಹೊಡೆದಾರೆ. ಕೂತ್ಕೊಳ್ಳಿ. ಯತ್ನಾಳ್ ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೇಳಿ ದಯವಿಟ್ಟು. ಯಾರು ಮಾತಾಡಿ, ನಾನು ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನೀವು ಕೂಡ ದಯವಿಟ್ಟು ಸಮಾಧಾನದಿರಿ. ಆಯ್ತು, ಬಿಡಿ ಕೂತ್ಕೊಳ್ಳಿ. ನಾನು ಈಗ ಏನು ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ಪಷ್ಟವಾಗಿದೆ, ಈ ಚಿತ್ರ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಯಾವ ತನಿಖೆ ಅಗತ್ಯ ಇಲ್ಲ, ಯಾವ ಅಧಿಕಾರಿಗಳ ಮೇಲೆ ಕ್ರಮನೂ ತಗೊಳ್ಳೋದಕ್ಕಾಗಲ್ಲ. ಅದರಿಂದ ಅದು ಮಾಡೋಣ, ಅವ್ರಿಗೆ ಸಂದರ್ಭ ಬಂದಾಗ ಕೊಡೋಣ. ಆಯ್ತು. ಹೇಳ್ತಾ ಇದ್ರೆ ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಸದು ನಡೆಸಲಿಕ್ಕೆ? ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೊತ್ತು ಕಳೆದ 2 ಗಂಟೆ ಅನಿಸ್ತೈತೆ ಅಲ್ಲ ಇದು ಚರ್ಚೆ. ಅದೇನೋ ಗಾದೆ ಇದೆ, ಈಗ ಪ್ರಶ್ನೋತ್ತರ ಇದೆ. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಆಗಿದೆ. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ದು ಗೋಲಿಬಾರ್ ಆಗಿರೋದು ನಿಜ ಅಲ್ಲ, ಲಾಠಿ ಚಾರ್ಜ್ ಆಗಿರೋದು ನಿಜ. ವಿರೋಧ ಪಕ್ಷ ನಾಯಕರಾಗಿ ಮಿಸ್ಟೇಕ್ ಏನ್ ಹೇಳ್ತಾ ಇರೋದನ್ನ ಯಾಕೆ ಗೋಲಿಬಾರ್ ಆಗಿದ್ದು ನಿಜ ಮಾಡುವಂತ. ಲಾಠಿ ಚಾರ್ಜ್ ಆದ್ಮೇಲೆ ಗೋಲಿಬಾರ್ ಗೋಲಿಬಾರ್ ಆಗಿದೆ ಅಂತಲ್ಲ, ಗೋಲಿಬಾರ್ ಆಗಿದೆ ಅಲ್ಲ, ಗೋಲಿಬಾರ್ ಆಗಿದೆ ಅಂತೀರಿ ಇಲ್ಲಿ ಸಭಾಧ್ಯಕ್ಷರ. ಅಲ್ಲ, ಸಂಬಂಧ ಗೋಲಿಬಾರ್ ಆಯ್ತಾ? ನಿನ್ ಗೊತ್ತಿಲ್ಲ, ಏನು ಕೂತ್ಕೊಳ್ಳ ಗೊತ್ತಿಲ್ಲ. ಸುರೇಶ್ ಅವರ ರೈತರಿಗೆ ಬರ್ತದೆ ಮುಗಿತಲ್ಲಿ. ಯಾರು ಸುರೇಶ್ ಅವರಿಗೆ ಸಂಬಂಧ ನಿಮ್ಮ ನಾಯಕ ನಿಮ್ಮ ಪ್ರತಿಪಕ್ಷ ನಾಯಕ ಮಾತಾಡ್ತಾ ಇದ್ದೀರಿ, ನೀವು ಅಲ್ಲಿ ಅಲ್ಲಿಗೆ ಮಾತಾಡ್ತಾ ಇದ್ದೀರಿ, ಅವ್ರು ಇಲ್ಲಿಗೆ. ಎಂತ ಇದು? ಇಷ್ಟೊತ್ತನು ಕೂಡ